ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಆಲ್ರೆಡಿ ನಾನು ರಿಪೀಟೆಡಾಗಿ ಹೇಳ್ತಾ ಇರ್ತೀವಿ. ಫಸ್ಟ್ ಮಾಡಲ್ ಪೇಪರಲ್ಲಿ ಎ ಪಾರ್ಟ್ ಕಂಪ್ಲೀಟ್ ಆಗಿದೆ, ಬಿ ಪಾರ್ಟ್ ಕಂಪ್ಲೀಟ್ ಆಗಿದೆ, ಈವನ್ ಸಿ ಪಾರ್ಟು ಕಂಪ್ಲೀಟ್ ಆಗಿದೆ. ಈಗ ಫೋರ್ತ್ ಪಾರ್ಟಲ್ಲಿ ಅಪ್ ಟು 43ವರೆಗೂ ನಾನು ಆಲ್ರೆಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಅಟ್ ದ ಸೇಮ್ ಟೈಮ್ ವಾಟ್ಸಪ್ ಗ್ರೂಪ್ಗೂ ಸೆಂಡ್ ಮಾಡಿದ್ದೇನೆ. ಈಗ ಪಾರ್ಟ್ 4ಅಲ್ಲಿ ಒಂದೊಂದು ಕ್ವಶನ್ಗೂ 5 ಮಾರ್ಕ್ಸ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ 44ನೇ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಫೈಂಡ್ ದ ಇಂಟೆಗ್ರಲ್ ಆಫ್ ಇಂಟಿಗ್ರೇಷನ್ ಆಫ್ 1/√(a² + x² or x² + a² with respect to x dx, and hence evaluate integration of dx by √(x² + 7). ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ಥರ ಇರುತ್ತೋ ಅದೇ ಫಾರ್ಮಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಒಂದು ಸ್ಪಷ್ಟವಾಗಿ ಗೊತ್ತಿರಲಿ. ಇಲ್ಲಿ ಎಕ್ಸಾಮಿನೇಷನ್ಗೆ 44ನೇ ಕ್ವಶನ್ ನಾವೇನು ತೊಗೊಂಡಿದ್ದೇವೆ, ಒಟ್ಟು 6 ರಿಸಲ್ಟ್ಸ್ ಇದೆ. ಇದು ಇಂಟಿಗ್ರೇಷನ್ ಆಫ್ 1/√(a² + x² ಒಂದು, ಇನ್ನೊಂದು ಇಂಟಿಗ್ರೇಷನ್ ಆಫ್ dx by √(a² - x²) ಎರಡು, ಇಂಟಿಗ್ರೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು x ಅಂಡರ್ಸ್ಟುಡ್, ಇಂಟಿಗ್ರೇಷನ್ ಆಫ್ 1/a² + x² 1, 2, 3, ಇಂಟಿಗ್ರೇಷನ್ ಆಫ್ 1/a² - x² with respect to x, integration of 1/x² - a² into dx, integration of dx by √(a² - x², x² - a². ಅದಕ್ಕೆ 1, 2, 3, 4, 5, 6 6ರಲ್ಲಿ ಒಂದು ಗ್ಯಾರಂಟಿ. ಈಗ ನಾನು ಮಾಡ್ತಾ ಇರೋದು ಔಟ್ ಆಫ್ 6ಅಲ್ಲಿ ಇದೊಂದು ಅಷ್ಟೇ. ಈ 6 ನಿಮಗೆ ಗೊತ್ತಿರಬೇಕು. ಓಕೆ, 6 ಮಾಡೋದು ಗೊತ್ತಾಯಿತು ಅಂದರೆ 100% ಒಂದು ಗ್ಯಾರಂಟಿ ಇರುತ್ತೆ 5 ಮಾರ್ಕ್ಸ್ಗೆ. ಆ್ಯಂಡ್ ಇನ್ಸ್ ಎವ್ಯಾಲ್ಯೂಯೇಟ್ ಒಂದು ಪ್ರಾಬ್ಲಮ್ ಇರುತ್ತೆ. ಇದನ್ನು ಸಬ್ಡಿವಿಷನ್ ಮೆಥಡಲ್ಲಿ ಮಾಡ್ತೀವಿ. ಇದನ್ನು ಈಗ ತೊಗೊಂಡಿರೋದು ನಾನು ಸಬ್ಡಿವಿಷನ್ ಮೆಥಡಲ್ಲಿ ಮಾಡ್ತೇನೆ. ಇದು ಸಬ್ಡಿವಿಷನ್ ಮೆಥಡ್, ಇದು ಸಬ್ಡಿವಿಷನ್ ಮೆಥಡ್, ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡು, ಮತ್ತು ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡು, ಇದು ಸಬ್ಡಿವಿಷನ್ ಮೆಥಡ್. ಇದಕ್ಕೆ ಟೇಕಿಂಗ್ x = a tan θ, ಇದಕ್ಕೆ x = a sin θ, x = a tan θ. ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡು, ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡು. ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು ಇವೆರಡನ್ನು. ಇದು ಸಬ್ಡಿವಿಷನ್ ಮೆಥಡ್. ಇದೊಂದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇವು ರಿಪೀಟ್ ಆಗುತ್ತೆ ಬೇರೆ ಮಾಡಲ್ ಪೇಪರ್ ತಗೊಂಡಾಗ. ಬಟ್ ನಿಮ್ಮ ಗಮನದಲ್ಲಿ 6ಅಲ್ಲಿ ಒಂದು ಗ್ಯಾರಂಟಿ. ಆ 6ಅಲ್ಲಿ ಇದೊಂದು ತೊಗೊಂಡಿದ್ದೀನಿ ಅಷ್ಟೇ. ಬಟ್ 6, 6 ನಿಮಗೆ ಬರಬೇಕು. ಈಗ ಇದನ್ನು ಸಬ್ಡಿವಿಷನ್ ಮೆಥಡ್ ಮಾಡ್ಬೇಕಾದ್ರೆ ನಮಗೆ ಐಡೆಂಟಿಟಿ ಫಾರ್ಮುಲಾ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. sin² θ + cos² θ = 1, sin² θ = 1 - cos² θ, cos² θ = 1 - sin² θ. Identity formulas are very important. sin² θ + cos² θ = 1. ಇದರಲ್ಲಿ ಆಲ್ಟ್ರೇಷನ್ಸು sin² θ = 1 - cos² θ, cos² θ sin² θ 1 - sin² θ. sin² θ ಇಲ್ಲೇ ಇದೆ, ಪ್ಲಸ್ cos² θ ರೈಟ್ ಹೋದರೆ ಮೈನಸ್ cos² θ. RHSಲ್ಲಿ 1 ಇದೆ. cos² θ ಲೆಫ್ಟಲ್ಲಿದೆ = 1 ಪ್ಲಸ್ sin² θ ರೈಟ್ ಹೋದರೆ ಮೈನಸ್ sin² θ. ಇನ್ನೊಂದು 1 + tan² θ = secant² θ, tan² θ secant² θ ಪ್ಲಸ್ 1 ರೈಟ್ ಹೋದರೆ ಮೈನಸ್ 1 ಆರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆ, ನಾವು ಇಂಟಿಗ್ರೇಷನ್ ಆಫ್ 1/√(a² + x² into dx ಆರ್ dx by ಅಂತ ಬೇಕಾದರೂ ಕೇಳಿ. ಸಬ್ಡಿವಿಷನ್ ಮೆಥಡಲ್ಲಿ ಟೇಕ್ x = a tan θ, x = a tan θ ಆರ್ ಎನಿ ಅನದರ್ ವೇರಿಯಬಲ್. x = a tan θ, ಇಲ್ಲಿ x ತೊಗೊಂಡಿದ್ರೆ ಸೇಮ್ ವೇರಿಯಬಲ್ ತಗೊಳಕ್ಕೆ ಹೋಗಬಾರ್ದು. x = a tan θ, x = a tan t, x = a tan y. ಇನ್ನೊಂದು ವೇರಿಯಬಲ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಸೇಮ್ ತಗೊಳಕ್ಕೆ ಹೋಗಬೇಡಿ. x = a tan θ, x is a function of theta, differentiate with respect to theta, dx by d theta is equal to a into
ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಟ್ಯಾನ್ ತೀಟಾ ಅಂದರೆ ಸೀಕೆಂಟ್ ಸ್ಕ್ವೇರ್ಡ್ ತೀಟಾ. ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಸೀಕೆಂಟ್ ಸ್ಕ್ವೇರ್ಡ್ ತೀಟಾ ಇಂಟು ಡಿ ತೀಟಾ. Okay, are the very important results. Now dx in the place of dx, a secant square theta into d theta by root of a square plus x means what? A tan theta. ಇಲ್ಲಿ x square ಇರೋದ್ರಿಂದ a square tan squared theta. Integration of a secant square theta into d theta. What is the common factor under the root? A square. ರೂಟ್ ಇಂದ ಔಟ್ಸೈಡ್ ಬಂದರೆ ಎ ಆಗುತ್ತೆ. ರೂಟ್ ಒಳಗಡೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ತೀಟಾ. ಎ ಗೆಟ್ ಕ್ಯಾನ್ಸಲ್. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ತೀಟಾ ಇಂಟು ಡಿ ತೀಟಾ ಬೈ ರೂಟ್ ಆಫ್, ವಿ ನೋ ದಟ್, ಈಗ ತಾನೇ ಫಾರ್ಮುಲಾ ಬರೆದಿದ್ದೆ, ಐಡೆಂಟಿಟಿ ಫಾರ್ಮುಲಾ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ತೀಟಾ. ರೂಟ್ ಒಳಗಡೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಕ್ಕೆ ಫಾರ್ಮುಲಾ ಸೀಕೆಂಟ್ ಸ್ಕ್ವೇರ್ಡ್ ತೀಟಾ. ಸ್ಕ್ವೇರ್ ರೂಟು ಇದು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಸೀಕೆಂಟ್ ಸ್ಕ್ವೇರ್ ತೀಟಾ ಇಂಟು ಡಿ ತೀಟಾ ಬೈ ರಿಮೈನಿಂಗ್ ಇನ್ ದ ಡಿನಾಮಿನೇಟರ್ ಸೀಕೆಂಟ್ ತೀಟಾ. ಇಲ್ಲಿ ಸೀಕೆಂಟ್ ಸ್ಕ್ವೇರ್ ತೀಟಾ ಇದೆ, ಇಲ್ಲಿ ಸೀಕೆಂಟ್ ತೀಟಾ ಇದೆ. ಒಂದು ಸೀಕೆಂಟ್ ತೀಟಾ ಗೆಟ್ ಕ್ಯಾನ್ಸಲ್. secant theta into d theta. What is the integration of secant x? ನೀವು ಸ್ಟ್ಯಾಂಡ್ ರಿಸಲ್ಟ್ಸ್ ನೋಡಿದ್ದೀರಿ. ಇಂಟಿಗ್ರೇಷನ್ ಆಫ್ secant x ವಿತ್ ರೆಸ್ಪೆಕ್ಟ್ ಟು x is equal to log of secant x plus tan x plus c. ಇಲ್ಲಿ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿದೆ, ಬಟ್ ಇಲ್ಲಿ ಇನ್ನೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿಲ್ಲ, ಇನ್ನೂ ತೀಟದಲ್ಲಿರೋದ್ರಿಂದ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ secant theta ಅಂದರೆ log of secant theta ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸಿ ಬರೆಯೋಕೆ ಹೋಗ್ಬೇಡಿ. ಸಪೋಸ್ C1 ಅಂತ ಬರೆದಿರಿ. ಇನ್ ಟರ್ಮ್ಸ್ ಆಫ್ ಎಕ್ಸ್ಗೆ ಹೋದಾಗ ಸಿ ಅಂತ ಬರೆಯೋಣ. ಈಗ ಲಾಗ್ ಆಫ್ ಸೀಕೆಂಟ್ ತೀಟಾ ಪ್ಲಸ್ ಟ್ಯಾನ್ ತೀಟಾ, ಓ ಸರ್ ಇಂಟಿಗ್ರೇಷನ್ ಆಗೋಗ್ಬಿಡ್ತಲ್ಲ ಸರ್, ಇನ್ ಟರ್ಮ್ಸ್ ಆಫ್ ಎಕ್ಸಿಗೆ ಕನ್ವರ್ಟ್ ಮಾಡಬೇಕು ನಾವು. ಲಾಗ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ. ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ತೀಟಾ. ವಾಟ್ ಇಸ್ ಟ್ಯಾನ್ ತೀಟಾ? ಇದರಲ್ಲಿ ಆಲ್ಟ್ರೇಷನ್ಸ್ ಮಾಡಿ. x is equal to a tan theta is equal to what? x by a. x by a is equal to tan theta. ಇದರಲ್ಲೇ x is equal to a tan theta ಏನು ತೊಗೊಂಡಿದ್ದೀರಿ, ಅದರಲ್ಲೇ ವಾಟ್ ಇಸ್ ಟ್ಯಾನ್ ಥೀಟಾ ಅಂದಾಗ x by a, ಈ ಏನ ಎಕ್ಸ್ ಡಿನಾಮಿನೇಟ್ರಲ್ಲಿ ಬರೀತೀರಿ, ಅದಕ್ಕೆ ಟ್ಯಾನ್ ಥೀಟಾ ಆಯಿತು. ಟ್ಯಾನ್ ಥೀಟಾ ಬಂದುಬಿಡ್ತೀನಿ x by a ಪ್ಲಸ್ ಇನ್ನು ಸೀಕೆಂಟ್ ಥೀಟಾ. Secant theta result is obtained by the formula of 1 plus tan square theta is equal to secant square theta. Secant theta ಬೇಕಾಗಿರೋದ್ರಿಂದ secant theta is equal to what? The root of 1 plus tan square theta is equal to secant theta. ಅಲ್ಲಿಗೆ secant theta ಫಾರ್ಮುಲಾ ಏನು ಬರೆಯೋಣ? ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ. ಟ್ಯಾನ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ಬರೆಯೋಕ್ಕೆ ಹೋಗ್ಬಿಡಿ. ಟ್ಯಾನ್ ಥೀಟಾ ಅಂದರೆ ಏನು ಅಂತ ಗೊತ್ತಿದೆ, ಎಕ್ಸ್ ಬೈ ಎ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ C1. ನಾವು ಲಾಗ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಎಲ್ ಸಿ ಎಮ್ ತಗೊಳ್ಳಿ, ರೂಟ್ ಆಫ್ ಎ ಸ್ಕ್ವೇರ್ ಇಂಟು 1 ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ರೂಟ್ ಒಳಗಡೆ ಎ ಸ್ಕ್ವೇರ್ ಇದೆ, ರೂಟ್ ಒಳಗಡೆ ಎ ಸ್ಕ್ವೇರ್, ರೂಟಿಂದ ಔಟ್ಸೈಡ್ ಬಂದರೆ ಎ ಆಯಿತು, ಪ್ಲಸ್ C1. ನಮಗೆ ಪ್ರೀವಿಯಸ್ ಬೆಳಗ್ಗೆ ನಾನು 8ನೇ ವಿಡಿಯೋದಲ್ಲಿ ಆಲ್ರೆಡಿ ಗೊತ್ತಿದೆ, ಎಕ್ಸ್ ಪಿ ಬೈ ಎಕ್ಸ್ ಪ್ಲಸ್ ಕ್ಯೂ ಬೈ ಎಕ್ಸ್, ಐದರ್ ಪ್ಲಸ್ ಅನ್ನ ಇರ್ಬೋದು ಮೈನಸ್ ಇರ್ಬೋದು. ಡಿನಾಮಿನೇಟರ್ 2 ಇದ್ದಾಗ ಎಕ್ಸ್ ಅಪಾನ್ ಪಿ ಪ್ಲಸ್ ಕ್ಯೂ ಅಂತ ಬರಿತೀವಲ್ವಾ, ಅದೇ ಥರ ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಲಾಗ್ ಆಫ್ ಎ ಅಪಾನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ C1. ಇದು ಯಾವ ಫಾರ್ಮುಲಾ ಇದೆ? ಈಗ ಲಾಗ್ ಆಫ್ ಎಮ್ ಬೈ ಎನ್. ವಾಟ್ ಇಸ್ ದ ಫಾರ್ಮುಲಾ ಆಫ್ ಲಾಗ್ ಆಫ್ ಎಮ್ ಬೈ ಎನ್ ಫಾರ್ಮುಲಾ? ನೋಡಿ, ಒಂದು ಪ್ರಾಬ್ಲಮ್ ಮಾಡೋದಕ್ಕೆ ಎಷ್ಟೊಂದು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಲಾಗ್ ಆಫ್ ಕೋಶಂಟ್ ಆಫ್ ಲಾಗರಿಥಮಿಕ್ ನಂಬರ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಡಿಫರೆನ್ಸ್ ಆಫ್ ಲಾಗರಿಥಮಿಕ್ ನಂಬರ್ಸ್. ಲಾಗ್ ಆಫ್ ಎಮ್ ಬೈ ಎನ್ ಈಸ್ ಆಲ್ವೇಸ್ ಈಕ್ವಲ್ ಟು ಲಾಗ್ ಎಮ್ ಮೈನಸ್ ಲಾಗ್ ಎನ್. ಲಾಗ್ ಎಮ್ ಮೈನಸ್ ಲಾಗ್ ಎನ್. ಇದು ಎಮ್, ಇದು ಎನ್. ಅಕಾರ್ಡಿಂಗ್ ಟು ಫಾರ್ಮುಲಾ ಲಾಗ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಲಾಗ್ ಎ
plus C1. Now log of x plus root of a square plus x square plus c. ಈಗ ಸಿ ಅಂದರೆ ಏನು ಅಂತ ಗೊತ್ತಾಯಿತು. ಇದನ್ನು ಸಿ ಅಂತ ಕಾಲಿಟ ಸಿ, ವೇರ್ ಸಿ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಎ ಪ್ಲಸ್ ಸಿ ಒನ್. ಅದನ್ನು ನಾಡ್ರಾಗೆ ಸಿ ಒನ್ ಮೈನಸ್ ಲಾಗ್ ಎ ಅಂತ ಬರೆಯೋಣ. ದಿಸ್ ಈಸ್ ದಿ result of integration of dx by root of a square plus x square. Therefore, integration of dx by root of a square plus x square or x square plus a square is equal to log of x plus ಇಲ್ಲಿರೋದೇ ಬರೆದ್ರೂ ಆಯಿತು a square plus x square plus c, where c is equal to c1 minus log a. ಈ ಥರ ಸ್ಟೆಪ್ ವೈಸ್ ಮಾಡ್ಕೊಂಡು ಹೋಗಿ. ಓಕೆ, ಒಂದು 3 ಟೈಮ್ಸು 4 ಟೈಮ್ಸು ವಿಡಿಯೋ ನೋಡಿ. ವಿಡಿಯೋ ನೋಡಿದ್ದಾದಮೇಲೆ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ಮಾಡಿ. ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರು ನಿಮ್ಮ ಕಾಲೇಜಲ್ಲೂ ಮಾಡಿಸಿರ್ತಾರೆ. ಅಬ್ಸರ್ವ್ ಮಾಡಿ, ಎಕ್ಸ್ ಜಿ ಕೊಟ್ಟು ಅದೇನು ತಗೊಂತೀರ ಅಂತ ಗೊತ್ತಾಗುತ್ತೆ. ಎ ಸೀಕೆಂಡ್ ಜೀಟ ತಗೊಂಡು ಮಾಡಿ ಬರುತ್ತೆ. ಓಕೆ, ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನಾವು ಮಾಡಲ್ ಪೇಪರ್ ಹೋದಾಗ ಆ ಪ್ರಾಬ್ಲಮ್ಸು ರಿಪೀಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ವೇ ಟು ಫೈಂಡ್ ದ ಇಂಟಿಗ್ರೇಷನ್ ಆಫ್ ದಿಸ್ ಆ್ಯಂಡ್ ಹೆನ್ಸ್ ಎವ್ಯಾಲ್ಯೂಯೇಟ್. ಪ್ರಾಬ್ಲಮ್ಮು ಕೊಟ್ಟಿದ್ದಾರೆ, ಇದು ರಿಮೂವ್ ಮಾಡಿರ್ತೇನೆ. ಆ್ಯಂಡ್ ಹೆನ್ಸ್ ಎವ್ಯಾಲ್ಯೂಯೇಟ್ ಡಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್, ಇಲ್ಲಿ ಏನು ಬೇಕಾದ್ರೂ ಕಾನ್ಸ್ಟೆಂಟ್ ಇರಲಿ. ಇಲ್ಲಿ 7 ಇದೆ, ಇದನ್ನು ಎ ಸ್ಕ್ವೇರ್ ಫಾರ್ಮಿಗೆ ತರಬೇಕು ನಾವು. ಇಲ್ಲಿ ಎ ಸ್ಕ್ವೇರ್ ಅಂತ ಇದೆಯಲ್ಲ, ಹೌ ಟು ರೈಟ್ ದಿ ಸ್ಕ್ವೇರ್ ಫಾರ್ಮ್ ಆಫ್ 7 ಅಂದರೆ ರೂಟ್ 7 ಹೋಲ್ ಸ್ಕ್ವೇರ್. ಯಾಕೆಂದರೆ ಸಿಂಪ್ಲಿಫಿಕೇಷನ್ ಮಾಡಿದಾಗ ಮತ್ತೆ 7 ಬರಬೇಕು. ಸಪೋಸ್ ಇನ್ಸ್ಟೆಡ್ ಆಫ್ 7 4 ಇದ್ದಿದ್ರೆ 2 ಸ್ಕ್ವೇರ್, 9 ಇದ್ದರೆ 3 ಸ್ಕ್ವೇರ್, 16 ಇದ್ದರೆ 4 ಸ್ಕ್ವೇರ್. ಸ್ಕ್ವೇರ್ ಫಾರ್ಮಲ್ಲಿ ಬರ್ಕೊಳ್ಳೋದಷ್ಟೇ. ಈ ಥರ ಸಪೋಸ್ ಈ ಥರ 5 ಇದ್ದರೆ ರೂಟ್ 5 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ, 2 ಇದ್ದರೆ ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ನೀವೇ ಈ ಪ್ರಾಬ್ಲಮ್ಸ್ಗೆ ಏನು ಕೊಟ್ಟಿದ್ದೀವಿ, ಕಾನ್ಸ್ಟೆಂಟ್ ಜಾಗದಲ್ಲಿ 7 ಜಾಗದಲ್ಲಿ ಯಾವ್ದು ಬೇಕಾದ್ರೂ ನಂಬರ್ ತಗೊಂಡು ಸ್ಕ್ವೇರ್ ಫಾರ್ಮಲ್ಲಿ ಬರೆದು ಪ್ರಾಬ್ಲಮ್ಸನ್ನು ಮಾಡ್ಬೋದು ಪ್ರಾಕ್ಟೀಸ್ಗೆ. ಈಗ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮ್ ಆಯಿತು. ನೀನು ಆಲ್ರೆಡಿ ಫಾರ್ಮುಲಲ್ಲಿ ಕಂಡುಹಿಡ್ಕೊಂಡಿದ್ಯಾ. ನಾವು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್ ಇಸ್ ಬಟ್ 7 ಅಂತ ಬರೋದು ಆಯಿತು. ಪ್ಲಸ್ ಸಿ, ವೇರ್ ಸಿ ಈಸ್ ಈಕ್ವಲ್ ಟು c1 ಮೈನಸ್ ಲಾಗ್ ಎ. ಎ ಅಂದರೆ ರೂಟ್ 7. ಈ ಥರ ಪ್ರಾಬ್ಲಮ್ಸನ್ನು ಮಾಡಿ. ಆ್ಯಂಡ್ ಎನ್ಸ್ ಎವ್ಯಾಲ್ಯೂಯೇಟ್ ಅಂದಾಗ ಇದನ್ನು ಸ್ಕ್ವೇರ್ ಫಾರ್ಮುಲಾ ಬರೆದ್ರು, ಆ ಫಾರ್ಮುಲಾ ಕಂಡುಹಿಡಿದಿರ್ತೀರಲ್ಲ ಆ ಫಾರ್ಮುಲಾ ಮತ್ತೆ ಬರೆದು ಅಲ್ಲಿ ಎ ಸ್ಕ್ವೇರ್ ಜಾಗದಲ್ಲಿ ಎ ವ್ಯಾಲ್ಯೂ ಏನಿರುತ್ತೆ ಅದು ಬರೀಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಪ್ಲಸ್ ಸಿ, ವೇರ್ ಸಿ ಈಸ್ ಈಕ್ವಲ್ ಟು c1 ಮೈನಸ್ ಲಾಗ್ ರೂಟ್ 7. ಎ ಈಸ್ ಈಕ್ವಲ್ ಟು ರೂಟ್ 7, ಎ ಈಸ್ ಈಕ್ವಲ್ ಟು ರೂಟ್ 7. ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ಇಲ್ಲಿ ಬೇಕಾದ್ರೆ ರೂಟ್ 7 ಹೋಲ್ ಸ್ಕ್ವೇರ್ ಅಂತ ಬೇಕಾದ್ರೆ ಬರೀ, ಅಥವಾ ಬರೀ 7 ಅಂತ ಬೇಕಾದ್ರೆ ಬರೀ, ತೊಂದರೆ ಏನಾಗಲ್ಲ. ಒಂದು 3 ಟೈಮ್ಸ್ 4 ಟೈಮ್ಸ್ ವಿಡಿಯೋ ನೋಡಿ, ವೆರಿ ಇಂಪಾರ್ಟೆಂಟ್. 6ಅಲ್ಲಿ 1 ಮಾಡಿದ್ದೀವಿ ಅಷ್ಟೇ. ಓಕೆ, 6 ಬರಬೇಕು ನಿಮಗೆ. ನೆಕ್ಸ್ಟ್ ನಲವತ್ತೈದನೇ ಕ್ವಶನ್ನು. ಫೈಂಡ್ ದ ಏರಿಯಾ ಆಫ್ ದಿ ಸ್ಮಾಲರ್ ಪಾರ್ಟ್ ಆಫ್ ದಿ ಸರ್ಕಲ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಕಟ್ ಆಫ್ ಬೈ ದ ಲೈನ್ ಎಕ್ಸ್ ಈಸ್ ಈಕ್ವಲ್ ಟು ಎ ಬೈ ರೂಟ್ 2. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಈಸ್ ದ ಈಕ್ವೇಷನ್ ಆಫ್ ಸರ್ಕಲ್ ಹೂಸ್ ಸೆಂಟರ್ ಈಸ್ ಆರಿಜಿನ್. ಅಲ್ಲಿಗೆ ಜೋಮೆಟ್ರಿಕಲ್ ಫಿಗರನ್ನು ಬರ್ಕೊಬೇಕು ನೀವು. Here x origin, y equation of circle. Here the line x is equal to a by root 2 cuts the circle. This is origin. Point name ತಗೊಳ್ಳಿ, ಏನು ಬೇಕಾದ್ರೂ ಪಾಯಿಂಟ್ಸ್ ತಗೊಳ್ಳಿ. ಇದು ಪಾಯಿಂಟ್ ಎ, ಪಾಯಿಂಟ್ ಬಿ, ಪಿ, ಕ್ಯೂ. ದಿಸ್ ಈಸ್ ದಿ ಸ್ಮಾಲರ್ ಪಾರ್ಟ್ ರೀಜನ್. ದಿಸ್ ಇಸ್ ರಿಕ್ವೈರ್ಡ್ ಏರಿಯಾ. ಶೇಡ್ ಮಾಡಬೇಕು ನಾವು. ಓಕೆ, ಈಗ ಡೇಟಾ ಬರ್ಕೊಬೇಕಲ್ವಾ. ದ ಲೈನ್ ವಿಚ್ ಇಸ್ ಅ ಲೈನ್, ದಿಸ್ ಲೈನ್
x is equal to a by root 2 cuts the circle x square plus y square is equal to a square at the point P and Q. Point P and Q. ಈಗ ಪಾಯಿಂಟ್ ಪಿ ಕಂಡಿಡ್ಕೋಣ. ಇದು ಗೊತ್ತಿದೆ. ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಎ? ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಕೊಟ್ಟಿದೆ ಅಲ್ವಾ. ಎ ಅಂದರೆ ರೇಡಿಯಸ್, ಇಲ್ಲಿಂದ ಇರ್ತಕ್ಕಂಥ ರೇಡಿಯಸ್ ಅಲ್ಲಿಗೆ ಎ ಕಾಮ 0 ಆಯಿತು. ಇಲ್ಲಿಂದ ಇಲ್ಲಿರ್ತಕ್ಕಂಥ ಲೆಂತು ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ ರೂಟ್ 2, ಇಲ್ಲಿಂದ ಇರ್ತಕ್ಕಂಥ ಲೆಂತು ಎ ಬೈ ರೂಟ್ 2 ಆಗಿರೋದ್ರಿಂದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಬಿ ಎ ಬೈ ರೂಟ್ 2 ಕಾಮ 0. ಅದಕ್ಕೆ ಆಟೋಮೆಟಿಕಲಿ ನಮಗೆ ಕ್ಯೂ ಮತ್ತು ಪಿ ಎಕ್ಸ್ ಕೋಆರ್ಡಿನೇಟ್ ಗೊತ್ತಾಗೋಗ್ಬಿಡುತ್ತೆ. ಇಲ್ಲಿ ಎ ಬೈ ರೂಟ್ 2 ಇರೋದ್ರಿಂದ ಎ ಬೈ ರೂಟ್ 2 ಆಗಲೇಬೇಕು, ಇದು ಎ ಬೈ ರೂಟ್ 2 ಆಗಲೇಬೇಕು. ಇನ್ನು ರಿಮೈನಿಂಗ್ ವೈ ಕೋಆರ್ಡಿನೇಟ್ ಕಂಡುಹಿಡ್ಕೊಬೇಕು. ಹೌ ಟು ಫೈಂಡ್ ಔಟ್ ವೈ ಕೋಆರ್ಡಿನೇಟ್ ಅಂದರೆ ಎಕ್ಸ್ ಕೋಆರ್ಡಿನೇಟನ್ನು ಸಫುಟ್ ಮಾಡೋಣ ಸರ್ಕಲ್ಗೆ. ಎಕ್ಸ್ ಸ್ಕ್ವಯರ್, ಎಕ್ಸ್ ಅಂದರೆ ಎ ಬೈ ರೂಟ್ 2, ಅಲ್ಲಿಗೆ ಸ್ಕ್ವೇರ್ ಮಾಡ್ಕೊಂಡ್ರೆ ಎ ಸ್ಕ್ವೇರ್ ಬೈ 2, ಎಕ್ಸ್ ಅಂದರೆ ಎ ಬೈ ರೂಟ್ 2. ಎಕ್ಸ್ ಸ್ಕ್ವೇರ್ ಅಂದರೆ ಎ ಇರೋದು ಎ ಸ್ಕ್ವೇರ್ ಆಗುತ್ತೆ, ರೂಟ್ 2 ಇರೋದು ರೂಟ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ರೈಟ್ಗೆ ಹೋದರೆ ಮೈನಸ್ ಎ ಸ್ಕ್ವೇರ್ ಬೈ 2. 2a square minus a square is nothing but a square by 2. Required a y is equal to what ಅಂದರೆ root of a square by 2. ನಾವು ಇದು ರೂಟ್ ಕ್ಯಾನ್ಸಲ್ ಆಗುತ್ತೆ ಎ ಸ್ಕ್ವೇರ್ದು, ರಿಮೈನಿಂಗ್ ಎ ಬೈ 2 ರೂಟ್ ಹಂಗೆ ಇರುತ್ತೆ. ವೈ ಕೋಆರ್ಡಿನೇಟ್ ಈಸ್ ಎ ಬೈ ರೂಟ್ 2. ಎ ಬೈ ರೂಟ್ 2 ಎಂಥ ವೈ ಬೈ ರೂಟ್ 2? ಇಲ್ಲಿ ವೈ ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆರ್ ಮೈನಸ್ ಎ ಬೈ ರೂಟ್ 2. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಎ ಬೈ ರೂಟ್ 2. ಪಾಯಿಂಟ್ ಕ್ಯೂ ಇನ್ ಫೋರ್ತ್ ಕ್ವಾಡ್ರೆಂಟ್ ಮೈನಸ್ ಎ ಬೈ ರೂಟ್ 2. ಅಲ್ಲಿಗೆ ಪಾಯಿಂಟ್ ಪಿ ಕೋಆರ್ಡಿನೇಟ್ಸ್ ಆ್ಯಂಡ್ ಪಾಯಿಂಟ್ ಕ್ಯೂ ಕೋಆರ್ಡಿನೇಟ್ಸ್ ಎ ಬೈ ರೂಟ್ 2 ಕಾಮ ಎ ಬೈ ರೂಟ್ 2. ಪಾಯಿಂಟ್ ಕ್ಯೂ ಕೋಆರ್ಡಿನೇಟ್ಸ್ ಎ ಬೈ ರೂಟ್ 2 ಮೈನಸ್ ಎ ಬೈ ರೂಟ್ 2. ವಿಚ್ ಇಸ್ ದ ರಿಕ್ವೈರ್ಡ್ ಏರಿಯಾ ಆಫ್ ದಿ ಸರ್ಕಲ್ ಕಟ್ ಬೈ ದ ಲೈನ್ ಅಂದಾಗ ಏರಿಯಾ ಬಿ ಪಿ ಎ ಕ್ಯೂ ಬಿ ದಿಸ್ ಇಸ್ ರಿಕ್ವೈರ್ಡ್ ಏರಿಯಾ. ನಾವು ಕಂಡುಹಿಡ್ಕೊಬೇಕಾದ್ರೆ ಇಲ್ಲಿ ಬರೀತೀನಿ ನಾನು. ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಆಫ್ ಬಿ, ಏರಿಯಾ ಆಫ್ ಬಿ ವರ್ಡಲ್ಲಿ ಬರೆದ್ಬಿಡ್ತೇನೆ. ಏರಿಯಾ ಆಫ್ ಬಿ ಪಿ ಎ ಕ್ಯೂ ಬಿ. ನಾವು ಏರಿಯಾ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್, 2 ಪೋರ್ಷನ್ಸ್ ಇದೆ, ಇಲ್ಲೊಂದು ಪೋರ್ಷನ್ಸ್ ಇದೆ, ಇಲ್ಲೊಂದು ಪೋರ್ಷನ್ಸ್ ಇದೆ. ಅವನೇನಾದರೂ ಪರ್ಟಿಕ್ಯುಲರಾಗಿ ಅವನೇನಾದರೂ ಫಸ್ಟ್ ಕ್ವಾಡ್ರೆಂಟ್ ಅಂತ ಮೆನ್ಷನ್ ಮಾಡಿದರೆ ಪ್ರಾಬ್ಲಮ್ಸನ್ನು ಭಾರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. 2 ಟೈಮ್ಸ್ ಆಫ್ ಏರಿಯಾ ಆಫ್ ಬಿ ಪಿ ಎ ಬಿ. ಅವನು ಫಸ್ಟ್ ಕ್ವಾಡ್ರೆಂಟ್ ಅಂತ ಮೆನ್ಷನ್ ಮಾಡಿದರೆ ನಾವು 2 ಟೈಮ್ಸ್ ಅಂತ ಬರೀತಿರಲಿಲ್ಲ. ನಾವು ಏರಿಯಾ ಈಸ್ ಈಕ್ವಲ್ ಟು ಫಾರ್ಮುಲಾ 2 ಟೈಮ್ಸ್ ಆಫ್ ವೈ ಇಂಟು ಡಿ ಎಕ್ಸ್. ಲಿಮಿಟ್ಸ್ ಬರಬೇಕಾದ್ರೆ ಎ ಬೈ ರೂಟ್ 2 ಲೋಯರ್ ಲಿಮಿಟ್ಟು, ಅಪ್ಪರ್ ಲಿಮಿಟ್ಟು ಎ, ಅಪ್ಪರ್ ಲಿಮಿಟ್ಟು ಎ. ಇಲ್ಲಿಂದ ಇರ್ತಕ್ಕಂಥ ಲೆಂತು ಎ ಬೈ ರೂಟ್ 2 ಎಕ್ಸ್, ಇಲ್ಲಿಂದ ಇರ್ತಕ್ಕಂಥ ಲೆಂತು ಎ. ಲೋಯರ್ ಲಿಮಿಟ್ಟು ಕಡಿಮೆ ಇರಬೇಕು, ಅಪ್ಪರ್ ಲಿಮಿಟ್ಟು ಜಾಸ್ತಿ ಇರಬೇಕು. ಎ ಬೈ ರೂಟ್ 2 ಲೋಯರ್ ಲಿಮಿಟ್ಟು, ಅಪ್ಪರ್ ಲಿಮಿಟ್ಟು ಎ ವೈ ಇಂಟು ಡಿ ಎಕ್ಸ್. ವೇರ್ ವೈ ಈಸ್ ಈಕ್ವಲ್ ಟು, ವೇರ್ ವೈ ಈಸ್ ಈಕ್ವಲ್ ಟು ಸರ್ಕಲ್ ಕೊಟ್ಟಿದ್ದಾರಲ್ವಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ವೈ ಈಸ್ ಈಕ್ವಲ್ ಟು ವಾಟ್? ರೂಟ್ ಆಫ್, ಇಲ್ಲಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ವೈ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನಾವು ವೈ ಈಸ್ ಈಕ್ವಲ್ ಟು ವಾಟ್? ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಬರೆಯೋಣ. ಎ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್
ಎ ಬೈ ರೂಟ್ ಟು ಎ ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ಇಲ್ಲಿ ಬರಿತಾ ಹೋಗ್ತೀನಿ. ಓಕೆ, ಎ ಇಸ್ ಈಕ್ವಲ್ ಟು 2 times ಆಫ್ ಇಂಟಿಗ್ರೇಷನ್ ಆಫ್ ಬರೆದು ಬಿಡೋಣ. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್? ಡೈರೆಕ್ಟಾಗಿ ಮಾಡಿ, ಇಲ್ಲಿ ಆಲ್ರೆಡಿ ಸ್ಟೆಪ್ಸ್ ಆಗೋಗ್ಬಿಟ್ಟಿದೆ. ಇದನ್ನು ಪುಟ್ ಎಕ್ಸ್ ಈಕ್ವಲ್ ಟು ಎ ಸೈನ್ ಥೀಟಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ತಿರ್ಗಾ ಸ್ಟೆಪ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ನು ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಲಿಮಿಟ್ಸ್ ಎ ಬೈ ರೂಟ್ ಟು ಎ. ಹಾಗೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈಂಡಿಗಿದ್ರೆ ಒಳ್ಳೆಯದು, ಜ್ಞಾಪಕಿದ್ರೆ ಒಳ್ಳೆಯದು. ದಟ್ ಈಸ್ ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಲಿಮಿಟ್ಸ್ ಎ ಬೈ ರೂಟ್ ಟು, ಅದು ಎ. ಈಗ ಹೌ ಟು ಅಪ್ಲೈ ದ ಲಿಮಿಟನ್ನು ಅಪ್ಲೈ ಮಾಡಬೇಕಾದ್ರೆ ಆಫ್ಟರ್ ಇಂಟಿಗ್ರೇಷನ್ ವೇರ್ ಎವರ್ ಎಕ್ಸ್ ಫಸ್ಟ್ ಅಪ್ಪರ್ ಲಿಮಿಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಮೈನಸ್ ಆಫ್ ಲೋಯರ್ ಲಿಮಿಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್. ಫಸ್ಟ್ ಅಪ್ಪರ್ ಲಿಮಿಟ್ ವಿಚ್ ಈಸ್ ಅಪ್ಪರ್ ಲಿಮಿಟ್ ಇಯರ್ ಎ, ಲೋಯರ್ ಲಿಮಿಟ್ ಟು ಎ ಬೈ ರೂಟ್ ಟು. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಎಕ್ಸ್ ಅಂದರೆ ಎ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಅಂದರೆ ಎ ಸ್ಕ್ವೇರ್ ಆಯಿತು. ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0, ಟೋಟಲ್ ಏನಾಗೋಯ್ತು ಇದು 0. ಈ ಟರ್ಮ್ 0 ಆಗುತ್ತೆ ಲಿಮಿಟ್ ಅಪ್ಲೈ ಮಾಡಿದಾಗ. ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಅಪ್ಪರ್ ಲಿಮಿಟ್ ಎ ಬೈ ಎ ಅಂದರೆ 1 ಆಯಿತು. ರಿಪೀಟ್ ಮಾಡ್ತೀನಿ. ಇಲ್ಲಿ ಎಕ್ಸ್ ಅಂದರೆ ಎ ಬೈ 2 ಇಂಟು ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸ್ ಅಂದರೆ ಅಪ್ಪರ್ ಲಿಮಿಟ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಇಂಟು ದಿಸ್ 0 ಬರೆದುಬಿಟ್ಟಿದ್ದೀವಿ. ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಅಪ್ಪರ್ ಲಿಮಿಟ್ ಎ ಬೈ ಎ ಕ್ಯಾನ್ಸಲ್ ಆಗಿ 1, ಸೈನ್ ಇನ್ವರ್ಸ್ ಆಫ್ 1 ಆಯಿತು. ಬೇಕಾದ್ರೆ ನೀವು ಡೈರೆಕ್ಟಾಗಿ ಪೈ ಬೈ 2 ಅಂತ ಬರೆದು ನಡೆಯುತ್ತೆ. ಪ್ಲಸ್ ನೆಕ್ಸ್ಟ್ ಅಪ್ಪರ್ ಲಿಮಿಟ್ ಆಯಿತು, ಎ ಆಯ್ತಲ್ವಾ. ನೆಕ್ಸ್ಟ್ ಮೈನಸ್ ಆಫ್, ಇಲ್ಲಿ ಬಿಗ್ ಬ್ರಾಕೆಟ್ ಹಾಕಿರ್ತೀರಿ, ಸ್ಮಾಲ್ ಬ್ರಾಕೆಟ್ ಹಾಕಿ. ಫಸ್ಟ್ ಅಪ್ಪರ್ ಲಿಮಿಟ್ ಎಕ್ಸ್ ಅಂದರೆ ಎ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಡಿಕ್ಲೇರ್ ಮಾಡಿದ್ದೀನಿ, 0 ಅಂತ ಬರೆದುಬಿಟ್ಟಿದ್ದೇನೆ. ಇಲ್ಲಿ ಎ ಸ್ಕ್ವೇರ್ ಇಲ್ಲಿ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಎಕ್ಸ್ ಅಂದರೆ ಎ ಬೈ ಎ 1 ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಆಫ್ ಲೋಯರ್ ಲಿಮಿಟ್ ವಿಚ್ ಇಸ್ ಲೋಯರ್ ಲಿಮಿಟ್ ಇಯರ್ ಎ ಬೈ ರೂಟ್ 2. ಎಕ್ಸ್ ಅಂದರೆ ಲೋಯರ್ ಲಿಮಿಟ್ ಎ ಬೈ ರೂಟ್ 2, ಇಲ್ಲೊಂದು ಆಲ್ರೆಡಿ 2 ಇದೆ. ಎಕ್ಸ್ ಅಂದರೆ ಎ ಬೈ ರೂಟ್ 2, ಇಲ್ಲೊಂದು 2 ಇರೋದ್ರಿಂದ ಎ ಬೈ 2 ರೂಟ್ 2 ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಅಂದರೆ ಎ ಬೈ ರೂಟ್ 2, ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಎ ಸ್ಕ್ವೇರ್ ಬೈ ರೂಟ್ 2 ಸ್ಕ್ವೇರ್ ಮಾಡಿದಾಗ 2 ಆಯಿತು. ರಿಪೀಟ್ ಮಾಡ್ತೀನಿ. ಅಪ್ಪರ್ ಲಿಮಿಟ್ಟು ರಿಸಲ್ಟ್ ಇದು, ಮೈನಸ್ ಆಫ್ ಲೋಯರ್ ಲಿಮಿಟ್ಟು. ಇದಕ್ಕೆಲ್ಲಕ್ಕೂ ಎಲ್ಲೆಲ್ಲಿ ಎಕ್ಸ್ ಇರುತ್ತೆ ಲೋಯರ್ ಲಿಮಿಟ್ ಅಪ್ಲೈ ಮಾಡಬೇಕು. ಎಕ್ಸ್ ಅಂದರೆ ಎ ಬೈ ರೂಟ್ 2 ಇಲ್ಲೊಂದು 2 ಇದೆಯಲ್ಲ ಅದೇ 2 ರೂಟ್ 2 ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಅಂದರೆ ಎ ಬೈ ರೂಟ್ 2, ಇಲ್ಲಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಎ ಸ್ಕ್ವಯರ್ ರೂಟನ್ನ ಸ್ಕ್ವೇರ್ ಮಾಡಿದ್ರೆ ಬರೀ 2 ಆಯಿತು. ಪ್ಲಸ್ ಎ ಸ್ಕ್ವೇರ್ ಬೈ 2 ಫಿಗರಲ್ಲಿರುತ್ತೆ ವಿಡಿಯೋದಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಎ ಬೈ ರೂಟ್ 2, ಇಲ್ಲೊಂದು ಎ ಇದೆ ನೋಡಿ. ಓಕೆ, ಎಕ್ಸ್ ಅಂದರೆ ಎ ಬೈ ರೂಟ್ 2, ಇಲ್ಲೊಂದು ಎ ಇದೆ ನೋಡಿ, ಇಲ್ಲಿ ಬರೆದಿದ್ದೀನಿ. ಎ ಏನಾಯಿತು ಕ್ಯಾನ್ಸಲ್, ಉಳಿದಿದ್ದೀನಿ ಇಲ್ಲಿ 1 ಬೈ ರೂಟ್ 2 ಮಾತ್ರ. ಎ ಒನ್ ಎ ಕ್ಯಾನ್ಸಲ್ ಆಯಿತು, 1 ಬೈ ರೂಟ್ 2. ಸೈನ್ ಇನ್ವರ್ಸ್ ಒಳಗಡೆ 1 ಬೈ ರೂಟ್ 2 ಮಾತ್ರ ಇದೆ. ಓಕೆ, ರಿಪೀಟ್ ಮಾಡ್ತೀನಿ ಇನ್ನೊಂದ್ಸಲಿ, ಕನ್ಫ್ಯೂಸ್ ಬೇಡ, ಕೂಲ ನೋಡಿ. ಏರಿಯಾ ಈಸ್ ಈಕ್ವಲ್ ಟು 2 times ಆಫ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ನು ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಲಿಮಿಟ್ಸು ಎ ಬೈ ರೂಟ್ 2 ಮತ್ತು ಎ. ಅಪ್ಪರ್ ಲಿಮಿಟು ಎ ಇದೆ, ಲೋಯರ್ ಲಿಮಿಟು ಎ ಬೈ ರೂಟ್ 2 ಇದೆ. ಇದು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದಕ್ಕೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಬೇಕು.
ಇಲ್ಲಿ 0 ಬಂದುಬಿಟ್ಟಿದ್ದೀನಲ್ಲ, ಅದಕ್ಕೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. a/2 ಏನಾಯ್ತು ಸರ್ ಅಂತ ಪ್ರಶ್ನೆ ಕೇಳ್ಕೊತೀರಾ ಅಂತ. a/2 ಇಂಟು ರೂಟ್ ಆಫ್ a² ಮೈನಸ್ a². a² ಮೈನಸ್ a² 0. 0 ಇಂಟು ದಿಸ್ 0. ಕ್ಲಿಯರ್ ಆಗುತ್ತೆ. a² ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ a/a 1, ಸೈನ್ ಇನ್ವರ್ಸ್ ಆಫ್ 1. ಬೇಕಾದ್ರೆ π/2 ಅಂತ ಬರಿಬೋದು. ಮೈನಸ್ ಆಫ್ ಅಪ್ಪರ್ ಲಿಮಿಟ್ ಆಯ್ತಲ್ವಾ, ಅಪ್ಪರ್ ಲಿಮಿಟ್ ಮೈನಸ್ ಆಫ್ ಲೋಯರ್ ಲಿಮಿಟ್ಟು ಮೈನಸ್ ಬ್ರ್ಯಾಕೆಟ್ ಹಾಕಬೇಕು. ಈಗ ಲೋಯರ್ ಲಿಮಿಟ್ಟು ಎಕ್ಸ್ ಅಂದರೆ a/√2 e2 ಇಲ್ಲಿ ಬರ್ದಿದೆ. e2 ಇದೆ ನೋಡಿ. ರೂಟ್ ಆಫ್ a² ಮೈನಸ್ ಎಕ್ಸ್ ಅಂದರೆ ಏನು, a/√2. x² ಅಂತ ಇದೆಯಲ್ಲ, a ಇರೋದು a² ಆಯಿತು, ರೂಟ್ ಇರೋದು ಸ್ಕ್ವೇರ್ ಆದರೆ ಬರೀ 2 ಆಯಿತು. ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನು, a/√2 ಇದು a. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ನಾವು ಏರಿಯಾ 2 ಟೈಮ್ಸ್ ಆಫ್ a²/2 ಸೈನ್ ಇನ್ವರ್ಸ್ ಆಫ್ 1 ಈಸ್ ನಥಿಂಗ್ ಬಟ್ π/2 ಮೈನಸ್ ಆಫ್ a/2√2 ರೂಟ್ ಒಳಗಡೆ ಇಲ್ಲಿ ನೋಡಿ ಹಿಂಗೆ ಬರಿಬೋದು ಇಂಟು 2a² ಮೈನಸ್ a². 2a² ಮೈನಸ್ a² ಅಂದರೆ a² ರೂಟ್ ಒಳಗಡೆ ಇದು ಬರೆದು ಹೇಳ್ತೀನಿ. ರೂಟ್ ಆಫ್ a² ಮೈನಸ್ a²/2 2a² ಮೈನಸ್ a²/2 ರೂಟ್ ಆಫ್ 2a² ಅಲ್ಲಿ a² ಅಂದರೆ a²/2 a ಆಯಿತು ಬೈ a² ಅಂದರೆ ಇದು ಮಾತ್ರ ಕ್ಯಾನ್ಸಲ್ ಆಗುತ್ತೆ, 2 ರೂಟು ಹಂಗೆ ಇರುತ್ತೆ. ಪ್ಲಸ್ a²/2 ಇಂಟು ಸೈನ್ ಇನ್ವರ್ಸ್ ಆಫ್ 1/√2 π/4 sin 45 degree is equal to sin 45 degree. sin 45 is equal to 1/√2. 45 is equal to what? Sin inverse of 1/√2. ಅದೇ ಥರ ಇಲ್ಲೂ ಅಷ್ಟೇ. sin 90 degree is equal to 1. sin π/2 ಅಂದರೆ ಒಂದೇ, sin 90 degree ಅಂದರೆ ಒಂದೇ. sin 90 degree is equal to 1. 90 degree is equal to what? Sin inverse of 1. 90 degree is in degree. Radian formally π/2. π/4 in radian. 45 degree is degree. Now area is equal to 2 into pi a²/4. 2 into 2 4 minus of a into a² by √2 into √2 2. √2 into √2 square cancel ಆಗಿ 2 ಉಳಿಯುತ್ತೆ. 2 into 2 4 plus pi a² by 4 into 2 8. That is equal to 2 into ಇದು pi a² by 4. ಪೈ ಇರೋನ ಒಂದು ಕಡೆ ಗ್ರೂಪ್ ಮಾಡಿಬಿಡ್ತೀವಿ. ಮೈನಸ್ a²/4 ಈ ಮೈನಸ್ ಇದೆಯಲ್ಲ, ಈ ಮೈನಸ್ಸಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಾನು pi a²/4 ಮೈನಸ್ pi a²/8 ಇದಕ್ಕೆ ಗ್ರೂಪ್ ಮಾಡ್ಕೊತೀನಿ. ಮೈನಸ್ ಇದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು. ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಇದನ್ನು ಪೈ ಜೊತೆ ಸೇರಿಸ್ಕೊಂಡಿದ್ದೀನಿ. ಇದು ಲಾಸ್ಟ್ ಮೈನಸ್ a²/4 ಸಿಂಪ್ಲಿಕೇಶನ್ ಮಾಡೋಕ್ಕೆ. ದಟ್ ಈಸ್ ಈಕ್ವಲ್ ಟು 2 ಇಂಟು 4 ಮತ್ತು 8ಗೆ LCM 8 ಅಪಾನ್ 4 ಮತ್ತು 8ಗೆ LCM 8. 4ಇಂದ 8 2 ಆಗುತ್ತೆ. 2pi a² ಮೈನಸ್ pi a² ಮೈನಸ್ a²/4 ಇದು ಹಂಗೆ ಬರ್ತಿದ್ದೀನಿ. ನಾವು ಇದು ಬರೀತೇನೆ. lengthy problem. Area is equal to 2 times of 2pi a² minus pi a². 2pi a² ಅಲ್ಲಿ pi a² ಹೋದ್ರಿಂದ pi a²/8 ಮೈನಸ್ a²/4. ಇಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಕೊಬೋದು ನೀವು. ಇನ್ನೊಂದು ಸ್ಟೆಪ್ ಬರೆದ್ರೆ 2 ಇಂದ ಇದಕ್ಕೆ ಗುಣಿಸ್ತೀನಿ. 2 ಇಂದ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು. 2 ಇಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 4 ಆಗುತ್ತೆ. pi a²/4 ಮೈನಸ್ 2 ಇಂದ 4 2 ಹೋಗುತ್ತೆ. a²/2 ಸ್ಕ್ವೇರ್ ಯೂನಿಟ್ಸ್ ಮಾಡಿ.
ಈ ಥರ ಪ್ರಾಬ್ಲಮ್ಸ್, ಲೆಂತಿ ಪ್ರಾಬ್ಲಮ್ಸ್, ಈ ಥರ ಡಿಫಿಕಲ್ಟ್ ಪ್ರಾಬ್ಲಮ್ಸನ್ನು ಒಂದು 2-3 ಸಲ ವರ್ಕ್ ಮಾಡಿ ಚೆನ್ನಾಗಿ ಬಂತು ಅಂದರೆ ರಿಮೈನಿಂಗ್ ಈಸಿ ಕೇಳಿದಾಗ ಯಾವ ಪ್ರಾಬ್ಲಮ್ ಬೇಕಾದ್ರೂ ಮಾಡ್ಬೋದು. ನಿಮಗೆ x² + y² = a², r² ಅಂತ ಕೇಳ್ಬೋದು. ಅಥವಾ ನಂಬರ್ ಕೊಡ್ಬೋದು, a² ಜಾಗದಲ್ಲಿ 16 ಕೊಡ್ಬೋದು. 16 ಕೊಟ್ಟಾಗ 4². ಅದೇ ಥರ ಇಲ್ಲಿ a² ಜಾಗದಲ್ಲಿ 4 ಕೊಡ್ಬೋದು, 2². ಅಥವಾ 8 ಕೊಡ್ಬೋದು, √8² ಯಾವ ಥರ ಬೇಕಾದ್ರೂ ಕೊಡಲಿ. ಬಟ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² - x² ಚೆನ್ನಾಗಿ ಬ್ಯಾಟ್ ಮಾಡ್ಕೊಂಬಿಡಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² - x² = x/2 ಇಂಟು ರೂಟ್ ಆಫ್ a² - x² ಪ್ಲಸ್ a²/2 ಇಂಟು ಸೈನ್ ಇನ್ವರ್ಸ್ ಆಫ್ x/a. ಅದನ್ನು ಚೆನ್ನಾಗಿ ಬ್ಯಾಟ್ ಮಾಡ್ಕೊಂಬಿಟ್ರೆ ಇನ್ನು ಲಿಮಿಟ್ ಅಪ್ಲೈ ಮಾಡೋದು, ಸಿಂಪ್ಲಿಫಿಕೇಷನ್ ಮಾಡೋದು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು 46ನೇ ಕ್ವಶನ್ನು. ಈ 5 ಮಾರ್ಕ್ಸ್ ಅಂದರೆ ಲೆಂತಿ ಪ್ರಾಬ್ಲಮ್ಸ್, ಏನೂ ಮಾಡೋಕ್ಕಾಗಲ್ಲ. ನಲವತ್ತಾರನೇ ಕ್ವಶನ್ನು. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ dy/dx ಪ್ಲಸ್ ಸೀಕೆಂಟ್ x ಇಂಟು y is equal to tan x ಕಂಡೀಷನ್ x less than π/2 or greater than or equal to 0. ಓಪನ್ ಇಂಟರ್ವಲ್ ಫಾರ್ಮಲ್ಲಿ ಬೇಕಾದ್ರೆ ಕೊಡ್ಬೋದು, ಈ ಥರ ಕೊಡ್ಬೋದು. ಅದನ್ನು 0, π/2 ಸೆಮಿ ಕ್ಲೋಸ್, ಸೆಮಿ ಓಪನ್, ಯಾವ ಥರ ಬೇಕಾದರೂ ಕೊಡಲಿ. ನಾವು dy/dx ಪ್ಲಸ್ ಸೀಕೆಂಟ್ x ಇಂಟು y is equal to tan x. ಡಿಫರೆನ್ಷಿಯಲ್ ಈಕ್ವೇಷನ್ ಚಾಪ್ಟ್ರಲ್ಲಿ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ dy/dx ಪ್ಲಸ್ py ಈಸ್ ಈಕ್ವಲ್ ಟು q. ಎಲ್ಲ ಕಾಲೇಜಲ್ಲೂ ನಿಮ್ಮ ಲೆಕ್ಚರ್ಸ್ ಕೊಟ್ಟಿರ್ತಾರೆ. ಇದನ್ನು ಹೇಳಲೇಬೇಕಿದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ದಿಸ್ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಆಫ್ ದಿ ಫಾರ್ ಎಕ್ಸಾಮಿನೇಷನ್ ಪರ್ಪಸ್, ವೆರಿ ಇಂಪಾರ್ಟೆಂಟ್. ದ ಸ್ಟ್ಯಾಂಡರ್ಡ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಾರಮ್ dy/dx ಪ್ಲಸ್ py ಈಸ್ ಈಕ್ವಲ್ ಟು q. ಇನ್ನೊಂದಿದೆ dx/dy ಪ್ಲಸ್ px ಈಸ್ ಈಕ್ವಲ್ ಟು q ಅಂತ. ಈ ಕೋವಿಡ್ ಆಗಿರೋದ್ರಿಂದ ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ, ಎರಡಿದೆ. ಇದರಲ್ಲೇ dy/dx ಇದೆ ಮತ್ತು dx/dy ಇದೆ. ಈಗ ಇದೊಂದನ್ನು ಇದು ಯಾವ ಫಾರ್ಮಲ್ಲಿದೆ? dy/dx ಪ್ಲಸ್ py ಈಸ್ ಈಕ್ವಲ್ ಟು q. dx ಪಕ್ಕದಲ್ಲಿ ಕೋಎಫಿಷಿಯೆಂಟು ಏನೂ ಇರಬಾರ್ದು. ಸಪೋಸ್ ಇಫ್ ಕೋಎಫಿಷಿಯೆಂಟ್ ಆಫ್ dy/dx ಇದ್ದರೆ ಡಿವೈಡ್ ಮಾಡ್ಕೊಳ್ಳೇಬೇಕು, ನಾವು ಈ ಫಾರ್ಮಿಗೆ ತರಲೇಬೇಕು. ಹಿಯರ್ p ಮತ್ತು q ಕಾನ್ಸ್ಟೆಂಟ್ಸ್ ಆರ್ ಇನ್ ಟರ್ಮ್ಸ್ ಆಫ್ x. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಈಸಿ ಅಂದರೆ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದೇನೆ. ಪಿ ಅಂದರೆ ಕೋಎಫಿಷಿಯೆಂಟ್ ಆಫ್ y ಏನಿರುತ್ತೋ ಅದು, ಪಿ ಅಂದರೆ ಸೀಕೆಂಟ್ x, ಕ್ಯೂ ಅಂದರೆ ಆರ್ ಎಚ್ ಎಸ್ ಅಲ್ಲಿ ಇನ್ ಟರ್ಮ್ಸ್ ಆಫ್ x ಟ್ಯಾನ್ x. ಆರ್ ಎಚ್ ಎಸ್ ಅಲ್ಲಿ ಬರೀ ಕಾನ್ಸ್ಟೆಂಟ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ x ಇರ್ಬೋದು. ಚೆನ್ನಾಗಿ ಗೊತ್ತಿದೆ. ದ ಸ್ಟ್ಯಾಂಡರ್ಡ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಾರ್ಮ್ dy/dx ಪ್ಲಸ್ py ಈಸ್ ಈಕ್ವಲ್ ಟು q. p ಆ್ಯಂಡ್ q ಆರ್ ಕಾನ್ಸ್ಟೆಂಟ್ಸ್ ಆರ್ ಇನ್ ಟರ್ಮ್ಸ್ ಆಫ್ x. p ಸೀಕೆಂಟ್ x, q ಟ್ಯಾನ್ x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ IF ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ p dx. e ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ p ಅಂದರೆ ಸೀಕೆಂಟ್ x ಇಂಟು dx ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್, ಅಗೇನ್ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ x ಅಂದರೆ ಪ್ರಿವಿಯಸ್ ಪ್ರಾಬ್ಲಮ್ಸಲ್ಲಿ ಗೊತ್ತಾಗೋಯಿತು, ಲಾಗ್ ಆಫ್ ಸೀಕೆಂಟ್ x ಪ್ಲಸ್ ಟ್ಯಾನ್ x ಈಸ್ ಈಕ್ವಲ್ ಟು, ನಮಗೆ ಲಾಗರಿಥಮಿಕ್ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರಬೇಕು. ಲಾಗ್ ಫಾರ್ಮುಲಾಸ್ e ಟು ದಿ ಪವರ್ ಆಫ್ ಲಾಗ್ ಆಫ್ f ಆಫ್ x ಈಸ್ ಆಲ್ವೇಸ್ ಈಕ್ವಲ್ ಟು f ಆಫ್ x ಇಫ್ ಅಂಡ್ ಓನ್ಲಿ ಇಫ್ ಬೇಸ್ ಈಸ್ e. ಇಲ್ಲಿ ಏನು ಬೇಸ್ ಇರುತ್ತೋ ಇಲ್ಲಿ ಲಾಗ್ ಬೇಸು ಈನೇ ಇರಬೇಕು. e ಟು ದಿ ಪವರ್ ಆಫ್ ಲಾಗ್ ಆಫ್ f ಆಫ್ x ಈಸ್ ಈಕ್ವಲ್ ಟು ಸೀಕೆಂಟ್ x ಪ್ಲಸ್ ಟ್ಯಾನ್ x. ಅಲ್ಲಿಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಸೀಕೆಂಟ್ x ಪ್ಲಸ್ ಟ್ಯಾನ್ x. ದ ರಿಕ್ವೈರ್ಡ್ ಜನರಲ್ ಈಕ್ವೇಷನ್ is y into integrating factor is equal to q into integrating factor with respect to x plus c. ಫಾರ್ಮುಲಾ ಚೆನ್ನಾಗಿ ಬ್ಯಾಟ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ ಗೊತ್ತಿರಬೇಕು. e ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ p dx. ಜನರಲ್ ಸೊಲ್ಯೂಷನ್ y into integrating factor is equal to integration of q into integrating factor with respect to x plus c.
ಮಾಡ್ತೀನಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಲ್ಲಿರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. y into integrating factor secant x plus tan x is equal to integration of q. q ಅಂದರೆ tan x, q ಅಂದರೆ tan x into integrating factor ಇಲ್ಲೇ ಬರೆದಿರ್ತೀರಲ್ವಾ secant x plus tan x into dx plus c y into secant x plus tan x is equal to secant x plus tan x or multiplied by tan x. ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. tan x into secant x ಇದನ್ನು secant x into tan x ಅಂತ ಬರೆಯೋಣ. ಪ್ಲಸ್ tan x into tan x tan square x. ಅಗೇನ್ ನಾನು ಆಗಲೇ ಬರೆದಿದ್ದೆ ಐಡೆಂಟಿಟಿ ಫಾರ್ಮುಲಾ. ಇಂಟಿಗ್ರೇಷನ್ ಮಾಡಬೇಕಾದ್ರೆ ಕಾಟ್ ಸ್ಕ್ವೇರ್ ಎಕ್ಸ್ ಬಂದರೆ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀಬೇಕು. tan square x ಅಂತ ಬಂದರೆ ವಾಟ್ ಇಸ್ ದ ಫಾರ್ಮುಲಾ ಆಫ್ tan square x? secant square x minus 1 into dx plus c. ನೋಡಿ tan x into secant x, ಅದನ್ನು secant x into tan x ಅಂತ ಬರೆದಿದ್ದೀನಿ. ಪ್ಲಸ್ tan x into tan x tan square x, ಅದರ ಫಾರ್ಮುಲಾ secant square x minus 1. ನಾವು y into secant x plus tan x is equal to what is the integration of secant x into tan x? secant x plus what is the integration of secant square x? tan x. What is the integration of 1x plus c? This is the general equation of the differential equation dy over dx plus secant x into y is equal to tan x. Okay, this is very important problem. ಒಂದು 3 times 4 times ವರ್ಕ್ ಮಾಡಿ. ಓಕೆ, ಇನ್ನು 47ನೇ ಕ್ವಶನ್ 3 ಡೈಮೆನ್ಷನಲ್ ಜಿಯೋಮೆಟ್ರಿ ಸಂಬಂಧಪಟ್ಟಿದ್ದು. ಡಿರೈವ್ ದ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ given 2 points which are both in vector form and Cartesian form. ಅದಕ್ಕೆ 47ನೇದು ಮತ್ತು 48ನೇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಂಡ್ ಮಾಡ್ತೇನೆ. ಓಕೆ, ಇಷ್ಟು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಓಕೆ, ಥ್ಯಾಂಕ್ ಯು.